ನಮಸ್ತೆ ಎಲ್ಲರಿಗೂ. ಮಿಂಚಿನ ಪ್ರಶ್ನೋತ್ತರ ಮಾಲಿಕೆಗೆ ಸ್ವಾಗತ. ಈ ದಿನ ನಾವು ವೃದ್ಧಿ ಸಂಧಿ ಎಂದರೇನು ಹಾಗೂ ಉದಾಹರಣೆಗಳನ್ನು ನೋಡೋಣ. ಅದಕ್ಕೂ ಮೊದಲು ನನ್ನ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಹಿಂದಿನ ವಿಡಿಯೋಗಳಲ್ಲಿ ನಾನು ಸಂಧಿಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ಮುಂದಿನ ಸಂಧಿ ವೃದ್ಧಿ ಸಂಧಿ. ವೃದ್ಧಿ ಸಂಧಿ ಎಂದರೇನು ಅಂತ ಮೊದಲು ತಿಳಿದುಕೊಳ್ಳೋಣ. ಆಕಾರಗಳ ಮುಂದೆ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರವು ಆಕಾರಗಳ ಮುಂದೆ ಓಕಾರವು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದಕ್ಕೆ ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ. ಈಗ ನಾವು ಉದಾಹರಣೆ ಸಹಿತ ನೋಡಿದಾಗ ವೃದ್ಧಿ ಸಂಧಿ ಎಂದರೇನು ಅರ್ಥವಾಗುತ್ತದೆ. ಬನ್ನಿ ಈಗ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಏಕ ಅಧಿಕ್ ಏಕ ಸಮ ಏಕೈಕ. ಅಕಾರದ ಮುಂದೆ ಎ ಬಂದಿದೆ, ಆದೇಶವಾಗಿ ಐ ಆಗಿದೆ. ಆಕಾರದ ಮುಂದೆ ಐಕಾರವು ಬಂದರೆ ಪರವಾದರೆ ಐಕಾರವು ಆದೇಶವಾಗಿ ಬರುತ್ತದೆ. ಅದೇ ರೀತಿಯಾಗಿ ಶಿವ ಅಧಿಕ್ ಐಕ್ಯ ಶಿವೈಕ್ಯ. ಇಲ್ಲಿ ಸಹ ಅಕಾರದ ಮುಂದೆ ಐಕಾರವು ಬಂದಿದೆ, ಆದೇಶವಾದಾಗ ಐಕಾರವು ಆದೇಶವಾಗಿ ಬಂದಿದೆ. ಮಹಾ ಅಧಿಕ್ ಔದಾರ್ಯ ಮಹೌದಾರ್ಯ. ಇಲ್ಲಿಯೂ ಕೂಡ ಆಕಾರಗಳಿಗೆ ಅಂದರೆ ಆಕಾರಗಳ ಮುಂದೆ ಔಕಾರವು ಬಂದಿದೆ, ಆದೇಶವಾದಾಗ ಔಕಾರ ಬಂದಿದೆ. ಆಕಾರಗಳ ಮುಂದೆ ಐ ಮತ್ತು ಔಕಾರವು ಪರವಾದರೆ ಆದೇಶವಾಗಿ ಔಕಾರಗಳು ಬರುತ್ತದೆ. ಇದನ್ನೇ ನಾವು ವೃದ್ಧಿ ಸಂಧಿ ಎಂದು ಹೇಳುತ್ತೇವೆ. ಈ ಉದಾಹರಣೆಗಳನ್ನು ನೋಡಿ. ಅಷ್ಟ ಅಧಿಕ್ ಐಶ್ವರ್ಯ ಅಷ್ಟೈಶ್ವರ್ಯ. ವನ ಅಧಿಕ್ ಔಷಧಿ ವನೌಷಧಿ. ಲೋಕ ಅಧಿಕ್ ಏಕವೀರ ಲೋಕೈಕವೀರ. ಲೋಕ ಅಧಿಕ್ ಏಕ ಲೋಕೈಕ. ಹೀಗೆ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು. ಐ ಮತ್ತು ಔಕಾರವು ಆದೇಶವಾಗಿ ಬಂದರೆ ಅದು ವೃದ್ಧಿ ಸಂಧಿ ಆಗುತ್ತದೆ. ನೋಡಿದ್ರಲ್ವಾ, ಈ ದಿನ ನಾವು ವೃದ್ಧಿ ಸಂಧಿ ಎಂದರೇನು ಹಾಗೂ ಉದಾಹರಣೆಗಳನ್ನು ನೋಡಿದ್ದೀವಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಹಾಕ್ತಾ ಹೋಗ್ತೀನಿ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.